Samsung 43 inches unboxing time. ಸೊ ರಿಮೋಟ್ ಇದರದ್ದು ಈ ಮಾಡೆಲಲ್ಲಿ ಒಂದು ಸ್ಪೆಷಲ್ ಅಂದರೆ ಈ ಒಂದು ರಿಮೋಟೇ ಸ್ಪೆಷಲ್. ಕಾಪಿ ಎತ್ತೋಣ, ಇದು ಆಮೇಲೆ ಓಪನ್ ಮಾಡ್ಕೊಳ್ಳೋಣ. ರಿಮೋಟಲ್ಲಿ ನಿಮಗೆ ಸೋಲಾರ್ ರಿಮೋಟ್ ಬರುತ್ತೆ, ಇದು ಪ್ಲಸ್ ಇದು AC ಕಾರ್ಡ್, ಬೇಸ್ ಸ್ಟ್ಯಾಂಡ್ಗಳು, ಬಾಕ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಓಪನ್ ಹಾಕಿ ತುಂಬ ಚೆನ್ನಾಗಿ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಕೂಡ ಡ್ಯಾಮೇಜ್ ಏನು ಕಾಣ್ತಾ ಇಲ್ಲ. ಕೆಳಗಡೆ ಒಂದು ರ್ಯಾಪರ್ ಇರ್ತದೆ, ರ್ಯಾಪರ್ನ ರಿಮೂವ್ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಸ್ಪೆಸಿಫಿಕೇಶನ್ ನೋಡೋದಾದ್ರೆ AC ಕಾರ್ಡ್, USB 5 ವೋಲ್ಟ್ 0.5 ಆಂಪ್ಸ್, ಆಪ್ಟಿಕಲ್ ಇನ್ಪುಟ್, HDMI 1, HDMI 2, HDMI 3, ಆಂಟೆನಾ ಇನ್ಪುಟ್, ಲ್ಯಾನ್ ಕನೆಕ್ಟರ್ ಇಷ್ಟಿರ್ತದೆ. ಮಾಡೆಲ್ ನಂಬರ್, ಸೀರಿಯಲ್ ನಂಬರ್. ಸ್ಟ್ಯಾಂಡ್ ಅನ್ನ ಫಿಟ್ ಮಾಡ್ಕೊಳ್ಳೋಣ. ಲೆಫ್ಟ್ ರೈಟ್ ಬರ್ದಿರುತ್ತೆ. ಇದು ಬಂದು ಲೆಟ್ಸ್ ಗೋ. ರಿಮೋಟ್ ಇದೆ, ರಿಮೋಟ್ ಅನ್ನ ಓಪನ್ ಮಾಡೋಣ. ವೆರಿ ಸ್ಮಾರ್ಟ್, ತುಂಬ ಸ್ಮಾರ್ಟ್ ಆಗಿದೆ ರಿಮೋಟು. ಇದರಲ್ಲಿ ಪ್ಲಸ್ ನಿಮಗೆ ಸೋಲಾರಲ್ಲಿ ಇದು ಚಾರ್ಜ್ ಕೂಡ ಆಗುತ್ತೆ. ಲೈಟ್, ಮನೆ ಒಳಗಡೆ ಲೈಟ್ ಇರ್ತದಲ್ಲ, ಲೈಟು ಕೂಡ ಇದನ್ನು ಇದು ಮಾಡ್ಬೋದು. ಪ್ಲಸ್ ಇಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಬರುತ್ತೆ. ಜಸ್ಟ್ ಇದನ್ನು ಸ್ಪೀಕ್ ಮಾಡಿದ್ರೆ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಆಗಿ ಹೇಳುತ್ತೆ. ಮತ್ತು ಇದನ್ನು ನೀವು ಮೊಬೈಲ್ CP-ನಲ್ಲಿ ಚಾರ್ಜ್ ಮಾಡ್ಕೊಳ್ಳೋಂಥ ಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದರಲ್ಲೇನೆ ಸ್ಯಾಮ್ಸಂಗ್ TV ಪ್ಲಸ್ ಅಂತ ಬರುತ್ತೆ, ನೆಟ್ಫ್ಲಿಕ್ಸ್ ಇದೆ, ಪ್ರೈಮ್ ವಿಡಿಯೋ ಇದೆ, ಡಿಸ್ನಿ ಹಾಟ್ಸ್ಟಾರ್ ಇದೆ. ನಿಮಗೀಗ ಸ್ಯಾಮ್ಸಂಗ್ TV ಪ್ಲಸ್ಸಲ್ಲಿ ಡೈರೆಕ್ಟ್ ಲ್ಯಾನ್ ಕೇಬಲಲ್ಲಿ ಕನೆಕ್ಟ್ ಆಗಿದ್ರೆ ನೀವು ಟಿವಿನ ಡೈರೆಕ್ಟ್ ಇಂಟರ್ನೆಟ್ಟಲ್ಲಿ 4K ರೆಸಲ್ಯೂಷನಲ್ಲಿ ನೀವು ನೋಡ್ಕೊಬೋದು. ಈಗ ಜಸ್ಟ್ ಸ್ಟಾರ್ಟ್ ಮಾಡೋಣ. ಟೈಸನ್ ಸೆಕ್ಯೂರಿಟಿ ಅಂತ ಬರುತ್ತೆ. ಟೈಸನ್ ಸೆಕ್ಯೂರಿಟಿ ಅಂದರೆ ಯಾವುದೇ ಆದಂಥ ಆ್ಯಪ್ಗಳು ನಿಮಗೆ ಹ್ಯಾಕ್ ಆಗಲ್ಲ. ಆ ಥರ ನಿಮಗೆ ಒಂದು ಸ್ಪೆಸಿಫಿಕೇಶನ್ ಮಾಡಿದ್ದಾರೆ. ಒಳಗಡೆ ಇಂಟರ್ನೆಟ್ ಯಾವ ರೀತಿ ಇದೆ, ಯಾವ ಥರ ಡಿಸ್ಪ್ಲೇ ಕ್ವಾಲಿಟಿ ಇದೆ. ಡಿಸ್ಪ್ಲೇ ಕ್ವಾಲಿಟಿ ಬಂದು ನಿಮಗೆ ಕ್ರಿಸ್ಟಲ್ ಪ್ರೊಸೆಸರ್ 4K ಪ್ರೊಸೆಸರ್ ಬಂದು 4K ರೆಸಲ್ಯೂಷನ್ಗೆ ನಿಮಗೆ 2060 ಪಿಕ್ಸೆಲ್ಸ್ ಇರುತ್ತೆ. 2060 ಪಿಕ್ಸೆಲ್ ಹೆಂಗಾಗಿರುತ್ತೆ ಅಂದರೆ ನಿಮಗೆ ಯೂಟ್ಯೂಬು ಮತ್ತು ನೆಟ್ಫ್ಲಿಕ್ಸ್ ಎರಡು ಮಾತ್ರ ನಿಮಗೆ ಅದರಲ್ಲಿ 4K ರೆಸಲ್ಯೂಷನಲ್ಲಿ ಈ ಟಿವಿಲಿ ನೋಡ್ಬೋದು. ಪ್ಲಸ್ ಇದರಲ್ಲಿ ಡಾಲ್ಬಿ ಸ್ಪೀಕರ್ ಬರುತ್ತೆ. ಡಾಲ್ಬಿ ಸ್ಪೀಕರ್ ಬಂದು QR ಕೋಡ್ ಸ್ಮಾರ್ಟ್ ಫೋನಲ್ಲಿ ಇರುತ್ತೆ. ಅದನ್ನು ಬೇಕಾದರೆ ಸ್ಯಾಮ್ಸಂಗ್ಗೆ ಸ್ಮಾರ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ, ಇದರಲ್ಲಿ ಬ್ಯಾಕ್ ಹೋಗೋಣ. ಇನ್ನೂ ಒಂದು ಆಪ್ಷನ್ ಬ್ಯಾಕ್ ಹೋಗೋಣ. ರಿಮೋಟ್ ಕಂಟ್ರೋಲ್ ಏಷ್ಯಾ ಕೊಡೋಣ, ಏಷ್ಯಾ ಯುರೋಪ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇಲ್ಲೊಂದು ಯಾವುದೋ ಒಂದು ನಮ್ಮದೇ ಅಂಗಡಿ ನಂಬರ್ ಇದೆ.
ಸೊ ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡಬೇಕು. ಓಕೆ, ಇಂಟರ್ನೆಟ್ ಕನೆಕ್ಷನ್ ಈಸ್ ಸಕ್ಸಸ್. ಸೊ ರಿಮೋಟ್ ಕಂಟ್ರೋಲ್ ಆಮೇಲೆ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಲೇಟರ್ ಇದೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಆನ್ ಆಯ್ತು ಇವಾಗ. ಗೇಮ್ ಪ್ರೊಸೆಸರ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ ಗೇಮ್ ಮಾಡಲಿಕ್ಕೆ ಅಲ್ಟಿಮೇಟ್ ಪಿಕ್ಸೆಲ್ಸ್ ಬರುತ್ತೆ. ಸೊ ಲೆಟ್ಸ್ ಯೂಟ್ಯೂಬ್, ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಈ ಥರ ಎಲ್ಲ ಆ್ಯಪ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ನಾವೀಗ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ 4K ವಿಡಿಯೋನ ಹಾಕ್ಬಿಟ್ಟು ನೋಡೋಣ ಯಾವ ಥರ ಒಂದು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಚೂರು ನಿಧಾನ ಕೊಡ್ತಾ ಇದೆ. ಸೊ ರೆಸೊಲ್ಯೂಷನ್ ಚೆಕ್ ಮಾಡೋಂಥ ಟೈಮ್. ಸೊ ರೆಸೊಲ್ಯೂಷನ್ ನೀವು ಚೆಕ್ ಮಾಡ್ಬೋದು. ತುಂಬ ಒಳ್ಳೆ ರೆಸೊಲ್ಯೂಷನ್ ಇರೋಂಥ ವಿಡಿಯೋ. ಸೊ ಆಡಿಯೋನು ಕೂಡ ತುಂಬಾ ಸೊ ಈ ಥರ ಈ ಟಿವಿ ಇಷ್ಟು ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿದೆ. ನಿಮಗೆ ಪ್ಯೂರ್ ಕಲರ್, ಈ 1000 ಆಫ್ ಕಲರ್ಸ್ ನಿಮಗೆ ಇದರಲ್ಲಿ ಕ್ಲಾರಿಟಿ, ಪರ್ಫೆಕ್ಟ್ನೆಸ್ ಇರುತ್ತೆ. ಸೊ ಮಲ್ಟಿ ವಾಯ್ಸ್ ಅಸಿಸ್ಟೆಂಟ್ ಅಂದರೆ ನೀವು ಒಂದು ಯಾವುದೇ ಆದಂಥ ವೆಬ್ಗೆ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅಸಿಸ್ಟೆಂಟ್ ಕೂರುತ್ತೆ. ಸೊ ನೆಕ್ಸ್ಟ್ ಬಂದು ಟಾಪ್ ವ್ಯೂ ಮಾಡ್ಕೊಬೋದು. ಟಾಪ್ ವ್ಯೂ ಆದಮೇಲೆ ರಿಮೋಟಲ್ಲಿ ನೋಡ್ಬೋದು. ಇದೊಂದು ಒಂದು ಜಾಕ್ ಟೈಪ್ ಜಾಯ್ಸ್ಟಿಕ್ ಥರ ಇದರಲ್ಲಿ ಸೌಂಡ್ ವಾಲ್ಯೂಮ್ನ ಮತ್ತು ಕಡಿಮೆನೂ ಜಾಸ್ತಿದು ಮಾಡ್ಕೊಳೋವಂಥದ್ದು. ಪ್ಲಸ್ ನಿಮಗೆ ಹೋಮ್ ಥಿಯೇಟರ್ಗಳು, ಬ್ಲೂಟೂತ್ ಕನೆಕ್ಟ್ ಈ ಥರದನ್ನೆಲ್ಲ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು ಇದರಲ್ಲಿ. ಮತ್ತು ಸ್ಮಾರ್ಟ್ ಮಿರರಿಂಗ್ ಇರುತ್ತೆ, ಮೊಬೈಲಿಂದ ಡೈರೆಕ್ಟ್ ಆಪ್ಷನ್ ಇರುತ್ತೆ. ನೀವು ಇನ್ ಕೇಸ್ ಫೋಟೋ ಗೀಟೋ ಎಲ್ಲ ತೆಗೆದ್ರೆ ಮೊಬೈಲಿಂದ ಶೇರ್ ಕೂಡ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.